ಇಡೀ ರಾಜ್ಯಾದ್ಯಂತ ವಫ್ ಭೂ ಕಬಳಿಕೆ ವಿಚಾರವಾಗಿ ದೊಡ್ಡ ಹೋರಾಟನೇ ಸೃಷ್ಟಿಯಾಗಿದೆ. ಇಡೀ ರಾಜ್ಯಾದ್ಯಂತ ಇವತ್ತು ರೈತರು ಕೂಡ ಕಂಗಾಲಾಗಿದ್ದಾರೆ. ಇವತ್ತು ಹೇಗಾಗಿದೆ ಅಂತ ಹೇಳಿದರೆ, ಬೆಳಗ್ಗೆ ಎದ್ದು ನೋಡಿದರೆ ಅವರ ಪಹಣಿನಲ್ಲಿ ಅವರಪ್ಪನ ಬದಲು ವಫ್ ಆಸ್ತಿ ಅಂತ ಹೇಳ್ಬಿಟ್ಟು ಬಂದಿರುತ್ತೋ ಅಂತ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದೋಗಿದೆ. ಯಾವಾಗ ತಮಗೆ ನೋಟಿಸ್ ಬರುತ್ತೆ, ಯಾವಾಗ ತಮ್ಮ ಭೂ ದಾಖಲೆಗಳು ಬದಲಾಗಿರ್ತವೆ ಅನ್ನೋ ಒಂದು ಆತಂಕ ರೈತರಿಗೂ ಕಾಡ್ತಾ ಇದೆ, ಸಣ್ಣ ಪುಟ್ಟ ಜಮೀನು ಇಟ್ಕೊಂಡಿರೋರಿಗೂ ಕಾಡ್ತಾ ಇದೆ, ಮಠ ಮಂದಿರಗಳಿಗೂ ಕಾಡ್ತಾ ಇದ್ದಾವೆ. ಈ ಮಠನೇ ನೂರಾರು ವರ್ಷದಿಂದ ಪೂಜೆ ಪುನಸ್ಕಾರ ಅಕ್ಷರ ಅನ್ನದಾಸೋಹ ಮಾಡ್ಕೊಂಡು ಬರ್ತಿರೋಂಥ ಮಠಗಳು ಕೂಡ ಏಕಾಏಕಿ ರಾತ್ರೋರಾತ್ರಿ ಅದು ವಫ್ ಆಸ್ತಿಗಳಾಗಿ ಬದಲಾವಣೆ ಆಗ್ತಾ ಇದ್ದಾವೆ. ಇವತ್ತು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಈ ರೀತಿ ಬದಲಾವಣೆಗಳು ಆಗ್ತಾ ಇರೋದ್ರ ಬಗ್ಗೆ ಯಾರಿಗೂ ಆಶ್ಚರ್ಯನೂ ಕೂಡ ಇಲ್ಲ. ಆದರೆ ಈ ಸಾರಿ ಮಾತ್ರ ಜನ ಎಚ್ಚೆತ್ಕೊಂಡಿದ್ದಾರೆ, ಜನ ರೊಚ್ಚಿಗೆದ್ದಿದ್ದಾರೆ, ಜನ ಬೀದಿಗೆ ಇಳಿತಾ ಇದ್ದಾರೆ. ಅದೇನು ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಾದ ಕೂಡಲೇ ಎಲ್ಲರಿಗೂ ಕೂಡ, ಅದರಲ್ಲೂ ಬಹುಸಂಖ್ಯಾತರು ಯಾವತ್ತೂ ಕೂಡ ಆತಂಕದಲ್ಲೇ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ.